ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಮಸ್ತ್ ಅದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ನಾನು ಬೆಳಗ್ಗೆ ಎಲ್ಲ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಎಲ್ಲರಿಗೂ ಇನ್ನೇಗೈತ್ರಿ ಅಂದ್ರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾವಂತೂ ಆಗಲೇ ಇದ್ದೀವ್ರಿ. ಎದ್ಕೆರೆ ಜಳಕ ಮಾಡಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಬಾಂಡೆ ಕಸ ಎಲ್ಲ ಮಾಡ್ಕೆರೆ ಬೆದ್ದಿದ್ದೇಳನ ನೀರಿಗೆ ಉರಿ ಹಚ್ಬೇಕಲ್ರಿ. ಉರಿ ಹಚ್ಚಿ ಮಾಡಿ ಜಳಕ ಮಾಡೀನಿ. ಅವ್ರಿಗೂ ನೀರು ಇಟ್ಟೀನಿ. ಇಟ್ಕೆರೆ ಇನ್ನು ಈಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ್. ನಾನು ಗ್ಯಾಸ್ ಅಂತ ಆಗೈತಲ್ರಿ, ಅದಕ್ಕೆಲ್ಲ ಎಲ್ಲ ಅಡುಗೆ ಎಲ್ಲ ನಾನು ಹೊರಗೆ ಮಾಡ್ಬೇಕ್ರಿ. ಚಾ ಆಲಿ ಏನೇ ಆಲಿ ಎಲ್ಲನೂ ಕೂಡ ನಾನು ಹೊರಗೆ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ಅದಕ್ಕೆಲ್ಲ ಒಂದು ಸ್ವಲ್ಪ ಜಲ್ದಿನೇ ಇದ್ದೀನಿ ರೀ. ಗ್ಯಾಸ್ ಮೇಲೆ ಈ ಕಡೆ ಅನ್ನಕ್ಕಿಟ್ಟು ಆಮೇಲೆ ಆ ಕಡೆ ಇದು ಒಣಗಿ ಪಲ್ಯ ಇಲ್ಲಿ ಮಾಡ್ತಿದ್ರಿ, ಒಲೆ ಮೇಲೆ ಅನ್ನಕ್ಕಿಡ್ತಿದ್ದ. ಈಗೆಲ್ಲ ಒಲೆ ಮೇಲೆ ಮಾಡ್ಬೇಕ್ರಿ. ಗ್ಯಾಸ್ ಒಂದು ಆಗೈತಿ, ಅದ್ರ ಕಲಾಗ ಒಂದು ಸ್ವಲ್ಪ ಜಲ್ದಿ ಎದ್ದೀನಿ ರೀ ನಾನು. ಬರ್ರಿ ಇವಾಗ ಪಟ ಅಂತೇಳಿ ನಾನು ಅಡುಗೆ ಎಲ್ಲ ಮಾಡ್ಕೋತೀನಿ. ರೊಟ್ಟಿ ಬಡಿಬೇಕ್ರಿ, ಒಣಗಿ ಮಾಡಬೇಕು. ಆಮೇಲೆ ಅನ್ನ ಅದ ರೀ ಇನ್ನೊಂದು ಸ್ವಲ್ಪ ಸಂಜೆ ಮಾಡಿದ್ದು, ಅದಕ್ಕೆ ಅನ್ನ ಮಾಡಂಗಿಲ್ಲ. ಬರೀ ರೊಟ್ಟಿನೂ ಒಣಗಿ ಮಾಡ್ತೀನಿ. ನೀರಂತ್ರ ಕಾಯ್ಬೇಕ್ರಿ. ನಾ ನೀರು ಕಾಯತಾವ ಅವ್ರಿಗೊಂದು ಗುಂಡಿಗೆ ಕಾಯಿಸಿಟ್ಟಂದ್ರೆ ಅವರು ಆಮೇಲೆ ಜಳಕ ಮಾಡ್ತಾರ್ರಿ. ಚುಕ್ಕೊಳಿಗೆ ಆಮೇಲೆ ಎಲ್ಲ ನೀರಿಟ್ಟು ಅಡುಗೆ ಕೆಲಸ ಎಲ್ಲ ಆಗಾನ ಅವ ನೀರಿಟ್ಕೆರೆ ತೊಳಿತೀನಿ ರೀ ಅವ್ರಿಗೆ. ಹಂಗೆ ಈಗ ಥಂಡಿ ಇರ್ತದಲ್ರಿ, ಅದ್ರ ಕಲಾಗ ನಾಯಿಡ್ ತೊಗೊಂಡಿನಿ, ಅವರಿಗೆ ಇಟ್ಟಿನಿ ರೀ. ಆಮೇಲೆ ಇಡ್ತೀನಿ ರೀ ಅವ್ರಿಗೆ. ಮೊದಲು ಅಡುಗೆ ಕೆಲಸ ಮಾಡ್ಕೋತೀನಿ. ಏನು ಬಂದ ನಾ ಅವರು ಆಟ ಆಡತ್ತಾರ್ರಿ ಹೊರಗೆ. ಸೂಟ್ರ ತಲೆ ಹಾಕ್ಬಿಟ್ಟಿನಿ. ಅವ್ರೇನು ಸುಮ್ಮ ತಿರ್ಗಾಡಕತ್ತಾರ್ರಿ. ಆಮೇಲೆ ನಾನು ಇವಾಗ ಅಡುಗೆ ಮಾಡ್ಬೇಕಲ್ರಿ. ಒಂದು ಸ್ವಲ್ಪ ಇವತ್ತೇನ್ರಿ ಒಣಗಿ ಅಂತೇಳಿ ಏನೂ ಇಲ್ರಿ ಮನ್ಯಾಗ. ಸಂಜೆ ಕಡೆ ಹೋಗಿ ಮಾಮ ಸಂತಿ ಮಾಡ್ಕೊಂಬರ್ತಾ ಅಂದಾರ. ಮಾಮ ಸಂತಿ ಮಾಡ್ಕೊಂಬರ್ತಾ ಅಂದಾರ ಸಂಜೆ ಕಡೆಗೆ. ಅದ್ರ ಕಲೆಗ ಈಗಂತ ಒಣಗಿಗೆ ಏನೂ ಇರ್ಲಾರ ಬಟ್ಟೆಕ ಮೊನ್ನೆ ಊರಿಗೆ ಹೋಗಿದಲ್ರಿ. ಅವಾಗ ನಮ್ಮ ಅತ್ತಿಗಳು ಒಂದಿಟ್ಟು ಬ್ಯಾಳಿ ಕೊಟ್ಟಿರ್ರಿ. ಅವು ಬ್ಯಾಳಿ ಅದಾವ್ರಿ, ಅವೇ ಇಷ್ಟ ಕಡ್ಲಿ ಬ್ಯಾಳಿ ಅದಾವು. ಅವು ಇವಾಗ ಹಾಕ್ಯಾರೆ ಒಣಗಿ ಮಾಡ್ಬೇಕಲ್ಲತ್ತೀನಿ ರೀ ಕಡ್ಲಿ ಬ್ಯಾಳೆದು. ಕಡ್ಲಿ ಬ್ಯಾಳ್ಯಾಗ ಒಂದು ಜರ ಪಲ್ಯ ಅತ್ತ ಹಾಕಿ ಮಾಡಿ ಬ್ಯಾಳಿ ತೊಗರಿ ಬ್ಯಾಳ್ಯಾಗ ಹಾಕಿ ಮಾಡ್ತೇವ್ರಿ. ಯಾವಾಗಲೂ ನಾವು ಪಲ್ಯ ಅತ್ತ ಕಡ್ಲಿ ಬ್ಯಾಳ್ಯಾಗ ಹಾಕಿ ಮಾಡಲತ್ತನ್ರಿ ಮಾಮ. ನೋಡರಿ ಹೆಂಗಾತ ನೋಡೋಣತ್ತ. ಬರ್ರಿ ನಾನು ಮಾಡ್ತೀನಿ ರೀ. ಮಾಡಿಕೆರೆ ಹೆಂಗಾಗ್ಯದ ಹೆಂಗೆಲ್ಲ ನೋಡ್ತೀನಂತ. ಟೇಸ್ಟ್ ಬತ್ತು ಊಟ ಮಾಡ್ತೀನಿ. ಇಲ್ಲಿಕಂದ್ರೆ ನಮಗಾರ ಬಿಟ್ಟದಲ್ರಿ. ಟಮಾಟಿ ಹೋಳೋದು ಖಾರನೇ ಹಾಕೊಳ್ಳೋದು ಊಟ ಮಾಡೋದು ಇದೆ ರೀ ನಮ್ದು. ಬರ್ರಿ ಫ್ರೆಂಡ್ಸ, ನೋಡರಿ ಹೊಸ ವಿಧಾನದಾಗ ಒಂಥರ ಹೇಳ್ಬೇಕ, ಹೊಸ ವಿಧಾನದಲ್ಲೇ ಅಂತ ಅನಿಸ್ತದ್ರಿ. ಯಾಕಂದ್ರೆ ಕಡ್ಲಿ ಬೆಳೆದಾಗ ಯಾವುದೋ ಥರ ಪಲ್ಯ ಹಾಕಿ ನಾ ಮಾಡಿಲ್ರಿ. ಅದ್ರ ಕಲಾಗ ಇದೊಂದು ಹೊಸ ವಿಧಾನದಾಗ ಸ್ಪೆಷಲಾಗಿ ಕಡ್ಲಿ ಬೇಳೆಗ ಪಲ್ಯ ಹಾಕಿ ಇದು ಪಲ್ಯ ಮಾಡತ್ತೀನಿ ರೀ ನಾನು, ಕಡ್ಲಿ ಪಲ್ಯ. ಅದಕ್ಕಲಾಗ ನೋಡರಿ ಕಡ್ಲಿ ಬೇಳೆ ಪಲ್ಯ ಹಂಗಾಗ್ತದ. ಆಮೇಲೆ ರೊಟ್ಟಿ ಬಿಸಿ ಬಿಸಿ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಅಂತೂ ಮಸ್ತ್ ಆಗ್ತಾವ್ರಿ. ಜೋಳದ ರೊಟ್ಟಿ ಮಾಡ್ತೀನಿ ರೀ. ಬರ್ರಿ ಫ್ರೆಂಡ್ಸ್, ಇವಾಗ ಅಡುಗೆ ಮಾಡೋಣಂತ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇಲ್ಲಿ ಬ್ಯಾಳಿ ಕುದಿಯಕ್ಕೆ ಇಟ್ಟಿದ್ದಲ್ರಿ ನಾನು. ಬ್ಯಾಳಿ ಕುದ್ದಾವ ನೋಡ್ರಿ. ಯಾಕಂದ್ರೆ ನೀರು ಕಾಯ್ದೀವ್ರಿ. ಅವ್ರಿಗೆ ಇಳಿಸಿನ್ರಿ ನೀರು ಇವಾಗ. ಆಮೇಲೆ ಚುಕ್ಕೊಳಿಗೆ ಇಡ್ಬೇಕಂತೇಳಿ ಇಳಿಸ್ಕೆರೆ. ಇಲ್ಲಿ ನೋಡ್ರಿ ಬ್ಯಾಳಿ ಕುದ್ದಾವ ನೋಡ್ರಿ. ಎರಡು ಚಂದ ಕುದ್ದಾವ ಅಂತೇಳಿ. ಕಡ್ಲಿ ಬ್ಯಾಳಿ ಅದಾವಲ್ರಿ, ಒಂದು ಸ್ವಲ್ಪ ಉದುರು ಇರಲಿ ಅಂತೇಳಿ ನಾನೇ ಒಂದು ಜರ ಜಲ್ದಿ ತೆಗೆದ್ರಿ ಅವಕ್ಕೆ ಬ್ಯಾಳಿಗೆ. ಚಂದ ಗಟ್ಟಿ ಪಲ್ಯ ಆಗ್ತದಲ್ರಿ. ಅದ್ರ ಕಲೆಗೆ ಒಂದು ಸ್ವಲ್ಪ ಮೊದಲ ಜಲ್ದಿ ಕುದಿಯಲ್ಲ ಅಂತೇಳಿ ಇಲ್ಲಿ ನೀರಿಗೆ ನೆನೆ ಹಾಕಿದ್ರಿ ನಾನು. ನೆನೆ ಹಾಕಿ ಆಮೇಲೆ ಕುದ್ಲಿಕ್ಕೆ ಹಾಕಿದ್ರಿ. ಆಮೇಲೆ ನೀರು ಜಾಸ್ತಿ ಇದ್ದು ಅಲ್ರಿ, ಅದಕ್ಕೆ ಒಂದು ಸ್ವಲ್ಪ ಬಸದು ತೆಗಿಯಾಗತ್ತಿ ನೋಡ್ರಿ ಒಟ್ಟು ನೀರು. ಚಹಾ ಕುಡ್ದು ಇನ್ನಾಗೆಲ್ಲ ನಾವು ಆಮೇಲೆ ರಾಧಿಕಾ ರಚು ಇವರೆಲ್ಲರೂ ಅವ್ರ ಪಪ್ಪ ಎಲ್ಲರೂ ಚಹಾ ಕುಡಿದ್ರಿ. ಚಹಾ ಕುಡ್ದಕ್ಕೆರೆ ಅವರು ಕೂತಿರ್ರಿ. ನಾನು ಒಣಗಿ ಮಾಡ್ಬೇಕಂತೇಳಿ ಮಾಡತ್ತಿದ್ದೋಳ್ರಿ ಇವಾಗ. ಇವಾಗ ನೋಡ್ರಿ ಹಸಿಮೆಣ್ಸಿಕಾಯಿ ಆಮೇಲೆ ಬೆಳ್ಳುಳ್ಳಿ ಎರಡು ಕುಟ್ಕೊಂಡಿದ್ರಿ ನಾನು ಕಲ್ಗಾಲ್ದಾಗ. ಕುಟ್ಕೊಂಡು ಒಂದು ಸ್ವಲ್ಪ ಮುಕ್ಕು ನೀರಿಟ್ಟಿದ್ರಿ ಬ್ಯಾಳ್ಯಾಗ. ಅದ್ರಾಗ ಹಾಕಿರಿ ಇವಾಗ ಚೆಂದಾಗಿ ಮಿಕ್ಸ್ ಮಾಡತ್ತಿ ನೋಡ್ರಿ. ಇವಾಗ ಒಟ್ಟು ಬೆಳ್ಳುಳ್ಳಿ ಆಮೇಲೆ ಏನು ಹಸಿಮೆಣ್ಸಿಕಾಯಿ ಖಾರ ಕುಟ್ಕೊಂಡಿದ್ದಲ್ರಿ ಎರಡೂ ಹಾಕಿ ಮಿಕ್ಸ್ ಮಾಡತ್ತೀನಿ ರೀ. ಇದಕ್ಕೇನು ಪಾಣೆ ಹೊಡೆಯೋದು ಹತ್ತಂಗಿಲ್ರಿ. ಪಾಣೆ ಹೊಡೆಯವ್ರೂ ಹೊಡ್ಕೋಬೋದು, ಆದ್ರೆ ನಾನು ಪಾಣೆ ಹೊಡೆಯಲ್ರಿ. ಇದಕ್ಕೆ ಹಿಂಗೆ ಮಾಡ್ತೀವಿ ನೋಡ್ರಿ ನಾವು ಒಣಗಿದು. ಹಿಂಗೆ ಮಾಡಿದ್ರೆ ಖಾರ ಜಲ್ದಿ ಬಿಡ್ತೈತ್ರಿ, ಆಮೇಲೆ ಟೇಸ್ಟ್ ಬರ್ತೈತಿ ಅಂತೇಳಿ ಈ ರೀತಿ ಮಾಡ್ತೀವಿ ರೀ ನಾವು. ಬ್ಯಾಳ್ಯಾಗ ಖಾರ ಹಾಕಿ ಮಿಕ್ಸ್ ಮಾಡಿ ಚೆಂದಾಗಿ ಒಂದು ಸ್ವಲ್ಪ ತಿರ್ವ್ಯಾಡ್ಕೆರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಾಗತ್ತೀವಿ ನೋಡಿರಿ. ನಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ನೋಡಿ ಹಾಕ್ಕೊಂಡ್ರಿ. ಯಾಕಂದ್ರೆ ಮೊದಲೇ ಖಾರ ಕುಟ್ಟಿದ್ರಾಗ ಒಂದು ಸ್ವಲ್ಪ ಹಾಕಿದ್ರಿ ನಾನು. ಹಸಿ ಮೆಣ್ಸಿಕಾಯಿ ಕಾಂಟ್ ಬರಬಾರ್ದು ಅಂತೇಳಿ ಹಸಿ ಮೆಣ್ಸಿಕಾಯ್ದು ಅದ್ರಾಗ ಹಾಕಿದ್ರಿ ನೋಡ್ರಿ. ಇಲ್ಲಿ ಎಷ್ಟು ಚಂದ ಕಾಣತ್ತದ ಅಂತೇಳಿ. ಹೀಗೆ ಇದಕ್ಕಿನ್ನ ನಾನು ಪಲ್ಯ ಅಂತ ಹಾಕ್ಬೇಕ್ರಿ. ಇನ್ನು ಪಲ್ಯ ಅಂತ ಏನೂ ಹಾಕಿಲ್ಲ. ಇವಾಗೆಲ್ಲ ಮಿಕ್ಸ್ ಮಾಡಿನಲ್ರಿ, ಹಿಂದ್ರ ಕಡೆ ಪಲ್ಯ ಅಂತ ಹಾಕ್ಬೇಕಂತೇಳಿ ಇದು ಮಾಡೀನಿ. ಎಣ್ಣೆ ಆಮೇಲೆ ಪಲ್ಯ ಹಾಕಬೇಕು. ಎಣ್ಣೆನೂ ಹಾಕಿಲ್ರಿ ಇನ್ನು. ಇದಕ್ಕೆ ಇವಾಗ ನಾನು ಈಗ ನೋಡ್ರಿ ಇಲ್ಲಿ ಒಣಗಿದ ಪಲ್ಯ ತೊಗೊಂಡಿನಿ, ಕಡ್ಲಿ ಪಲ್ಯ ರೀ. ಒಣಗಿಸೀನಿ ಅದಕ್ಕೆ ಚೆಂದಾಗಿ. ಒಣಗಿದ ಬಳಕ ನಾನು ಒಂದು ಸ್ವಲ್ಪ ಮುರ್ಕೊಂಡ್ರಿ ಅದಕ್ಕೆ ಹಿಂಗೆ ಕೈಲೇ ಮುರ್ಕೊಂಡ್ರೆ ಮುರಿತದ್ರಿ ಅದು ಪಲ್ಯ. ಒಣಗಿದ ಬಳಕ
ಪುಡಿ ಪುಡಿ ಆಗ್ತದೆ ರೀ. ಅದಾದ ಬಳಿಕ ಇವಾಗ ನೋಡಿರಿ ಎಲ್ಲ ಕಡೆ ಹಾಕಿ ಅಂದ್ರೆ ಬ್ಯಾಳ್ಯಾಗ ಹಾಕಿ ತಿರ್ವ್ಯಾಡತ್ತೇನೆ ರೀ ಇವಾಗ ನಾನು ಚೆಂದಾಗಿ. ಬ್ಯಾಳ್ಯಾಗ ಹಾಕಿದ್ರೆ ಮಸ್ತ್ ಆಗ್ತದಲ್ರಿ, ಅದ್ರ ಕಲಾಗೆ ಬ್ಯಾಳ್ಯಾಗ ಹಾಕೀನಿ. ತೊಗರಿ ಬ್ಯಾಳ್ಯಾಗಾದ್ರೆ ಇನ್ನೂ ಚಂದ ಆಗ್ತದೆ ರೀ. ಅದ್ರ ಕಲ ತೊಗರಿ ಬ್ಯಾಳೆ ಇದ್ದಿತ್ತಿಲ್ರಿ, ನಾನು ಕಡ್ಲಿ ಬ್ಯಾಳೆನೇ ಹಾಕೊಂಡ್ರಿ. ಮಾಮನು ಯಾಕಿರ್ಲ ಕಡ್ಲಿ ಬ್ಯಾಳೆನೇ ಹಾಕುವ ಟೇಸ್ಟ್ ಬರ್ತದೆ ಅಂತ ಹೇಳಿದ್ರು. ಟೇಸ್ಟ್ ಅಂತಾರೆ ಹ್ಯಾಂಗೆ ಬರ್ತಂತ ಗೊತ್ತಿಲ್ಲ ರೀ, ನಾನಂತೂ ಉಣ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಮಾಮ ಅಂತೂ ಉಣ್ತಾರೆ ರೀ, ಅವ್ರು ಕಡ್ಲಿ ಬೇಳೆ ಅಂದರೆ ಇಷ್ಟ ರೀ ಅವರಿಗೆ, ಅದಕ್ಕೆ ಅವ್ರು ಉಣ್ತಾರೆ. ಎಣ್ಣೆನೂ ಖಾಲಿ ಐತೆ ನೋಡ್ರಿ, ಒಂದು ಸ್ವಲ್ಪ ಇತ್ತು ಅದನ್ನು ಎಲ್ಲ ಜಾಸ್ತಿ ಒಟ್ಟು ಹಾಕಿದ್ರಿ. ಖಾಲಿ ಐತೆ ನೋಡ್ರಿ ಡಬ್ಬ. ಇವಾಗ ತರ್ಬೇಕು ರೀ, ಮುಂಜಾನೆ ತರ್ತಾರೋ ಏನು ಸಂಜೆಗೆ ತರ್ತಾರೋ ಗೊತ್ತಿಲ್ಲ. ಯಾವಾಗ ಒಟ್ಟು ಅಂದಾರ್ರಿ, ಯಾವಾಗ ತರಲ್ಯಾಕ. ಒಟ್ಟು ಈಗಿನ ಪುರ್ತ್ಯಾಗಿತ್ತು, ಈಗಿನ ಪುರ್ತ್ಯಾಗ ಹಾಕ್ಯಾರೆ ಒಣಗಿ ಮಾಡತ್ತೀನಿ ರೀ ಇವಾಗ. ಚಪಾತಿ ಆಮೇಲೆ ಪುರ್ನಾವಳಿ ಮಾಡ್ಬೇಕಂದಿದ್ರಿ. ಪುರ್ನಾವಳಿ ಯಾವಾಗಾರ ಒಮ್ಮ ಮಾಡಿ ತೋರಿಸ್ತೀನಿ ರೀ ನಿಮಗೆ. ಈಗ ಚಪಾತಿ ಪುರ್ನಾವಳಿ ಆಗಲ್ರಿ, ಯಾಕಂದ್ರೆ ಎಣ್ಣೆ ಸ್ವಲ್ಪ ಇತ್ತು, ಎಣ್ಣೆ ಇದಕ್ಕೆ ಹಾಕದ ನೋಡ್ರಿ. ಪಲ್ಯ ನೋಡ್ರಿ ಎಷ್ಟು ಮಸ್ತ್ ಆಗ್ಯದ ಅಂತೇಳಿ. ಪಲ್ಯ ನೋಡೋಕೆ ಎಷ್ಟು ಚಂದ ಕಾಣತ್ತದ್ರಿ. ಟೇಸ್ಟ್ನು ಭಾರಿ ಇರ್ತದ್ರಿ, ಯಾಕಂದ್ರೆ ಕಡ್ಲಿ ಪಲ್ಯ ಇರ್ತದಲ್ರಿ, ಕಡ್ಲಿ ಪಲ್ಯದಿಂದ ಟೇಸ್ಟ್ ಭಾರಿ ಇರ್ತದ್ರಿ. ಪಲ್ಯ ಅಂತ ಆಯಿತು. ಇವಾಗ ರೊಟ್ಟಿ ಬಡಿಬೇಕಲ್ರಿ, ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ರೀ. ಬಿಸಿ ಬಿಸಿ ಜೋಳದ ರೊಟ್ಟಿ ನೋಡ್ರಿ ಇವು. ನಾವು ಇದು ಇದ್ದಂಗೆ ರೀ, ನಾವು ರೊಟ್ಟಿ ಯಾವಾಗಲೂ ಡೈಲಿ ರೊಟ್ಟಿನೇ ಬಡಿತೇವೆ ರೀ. ನೀವೇನು ಡೈಲಿ ಇದೇ ತೋರಿಸ್ತೀರಿ ಅಂತ ಹೇಳಬೇಡ್ರಿ. ಇವಾಗಂದ್ರೆ ಡೈಲಿ ವ್ಲಾಗ್ ಮಾಡೋದು ಆಗಲ್ಗ್ಯದ್ರಿ ನನಗೆ. ಮನೆಯಾಗಿದ್ದಂದ್ರೆ ವ್ಲಾಗ್ ಮಾಡ್ತೀನಿ, ಇಲ್ಲಿಕಂದ್ರೆ ಆಗಲ್ಗ್ಯದ್ರಿ. ಡೈಲಿ ನಮ್ಮ ಮನೆಯಾಗ ಏನು ಮಾಡ್ತೀವೋ ಅದೇ ತೋರಿಸ್ಬೇಕಾಗ್ತದ್ರಿ. ಮತ್ತೊಂದು ವೆರೈಟಿಯಾಗಿ ಮಾಡಿ ನಮ್ಗೆ ತೋರ್ಸೋದು ಆಗಂಗಿಲ್ಲ ರೀ. ಯಾಕಂದ್ರೆ ನಮ್ಗೆ ಹಿಂಗೆ ಯಾವಾಗಾರ ಇದು ಮಾಡೋದಿತ್ತಂದ್ರೆ ಏನು ರೀ ಮಾಡ್ಕೊಳಕತ್ತೀವಿ ಅಂದ್ರೆ ಅವಾಗ ಮಾಡ್ಕೆರೆ ತೋರ್ಸೋಕೆ ಬರ್ತೈತ್ರಿ. ಡೈಲಿ ನಾವು ಏನು ಉಣ್ತೀವಿ ಅದೇ ಮಾಡ್ಬೇಕಾಗ್ತದಲ್ರಿ. ರೊಟ್ಟಿ ಪಲ್ಯ ಇನ್ನೂ ಬೇರೆ ಬೇರೆ ಮಾಡ್ತೇವೆ ರೀ. ರೊಟ್ಟಿ ಚಪಾತಿ ಇದೇ ಮಾಡ್ತೀವಿ ನಾವು ಡೈಲಿ. ಹಸಿ ನೀರಿನ ಅರ್ಬಿ ತಂದಿತ್ತಿಲ್ರಿ, ನಾನು ಎಲ್ಲಿಟ್ಟಿನ ನನಗೆ ತರಕಿದ್ದಿತ್ತಲ್ಲ, ಅದಕ್ಕೆ ಕೈಲಿಂತೆ ಹಚ್ಚಾಗತ್ತೀನಿ ನೋಡ್ರಿ ಫ್ರೆಂಡ್ಸ. ಉರಿ ಅಂತೂ ದಗ ಅಂತೇಳಿ ಉರಿಯಾಗತ್ತಿತ್ತು. ರೊಟ್ಟಿ ಹೊತ್ತು ಅಂತೇಳಿ ಇದು ಮಾಡಿದ್ರಿ, ಅದರ ರೊಟ್ಟಿ ಹೊತ್ತಲಿಲ್ಲ, ಹಾಗೆ ಎತ್ತಿ ಹಾಕಿದ್ರಿ. ಆಮೇಲೆ ಹಿಂದ್ರಕಂಡು ನೋಡಿ ತರಬೇಕು ಅಂತೇಳಿ ಬಿಟ್ರಿ. ನಾನೇ ಇನ್ನೊಂದು ರೊಟ್ಟಿ ಬಡ್ದು ಅದಷ್ಟು ಎತ್ತಿ ಹಾಕಿ ಮಾಡ್ಕ್ಯಾರೆ. ಮಾಮನೂ ಅವರು ಜಳಕ ಮಾಡಿದ್ರಿ. ಜಳಕ ಮಾಡಿ ಇದು ಮಾಡ್ಕ್ಯಾರೆ. ಅವರು ಬಂದರು ನೋಡ್ರಿ ಇಲ್ಲಿ. ಅವರು ಇವಾಗ ಇದು ಊಟ ಮಾಡ್ತಾರೆ ಈಗ. ಮೈ ತೊಕೊಂಡ್ರೆ ಊಟ ಬೇಕು ರೀ ಅವರಿಗೆ. ನಾನು ಪಟ ಅಂತ ರೊಟ್ಟಿ ಬಡ್ಲಿತೀನಿ, ಅವರು ಊಟ ಮಾಡ್ತಾರಂತೇಳಿ. ಇಲ್ಲಿ ನೋಡ್ರಿ ನಮ್ಮ ರಾಧಿಕಾ ರಚ್ಚು ಹೆಂಗೆ ಆಡ್ಲತ್ತಾರಂತೇಳಿ ಟಾವೆಲ್ ಸುತ್ಕೊಂಡು. ಇನ್ನೂ ಜಳಕ ಮಾಡಿಲ್ರಿ ಅವರು, ಜಳಕ ಮಾಡಿಸ್ಬೇಕ್ರಿ ಅವ್ರಿಗೂ. ರೊಟ್ಟಿ ಅಂತರ ಪಟ ಅಂತೇಳಿ ಬಡಿಯತ್ತೀನಿ ರೀ ನಾನಂತರ ರೊಟ್ಟಿ ದಮ್ ಬಡಿಯಲ್ರಿ, ತಳ್ಳಗೆ ಆಗ್ಬೇಕ್ರಿ ನಾನು ರೊಟ್ಟಿ ಅಂತರ. ಯಾಕಂದ್ರೆ ನನಗೆ ರೊಟ್ಟಿ ದಮ್ ಆದ್ರೆ ಇದು ಆಗಂಗಿಲ್ಲ ರೀ, ತಳ್ಳಗಾದ್ರೆ ಇನ್ನೂ ಹಿಟ್ಟು ಉಳ್ಳಗೆ ಬರ್ತದಲ್ರಿ, ಅದಕ್ಕಲ್ಲಿಗೆ ತಳ್ಳಗೆ ಮಾಡ್ತೀನಿ ರೀ ರೊಟ್ಟಿ ನಾನು. ಅವರು ಕೊಬ್ಬರಿ ಎಣ್ಣೆ ಥಂಡಿಗಾಗಿ ಇದು ಆಗಿತ್ತು ರೀ, ಅಂದ್ರೆ ಹೆರ್ತಿತ್ತು ರೀ, ಗಟ್ಟಿ ಆಗಿತ್ತು. ಅದಕ್ಕೆ ಅವರು ಕಾವು ಮಾಡತ್ತಿರು, ಇದು ತೆವಂಗೆ ಇಡತ್ತಾರೆ ರೀ. ಬಾಟ್ಲಿ ತೆವಂಗೆ ಇಟ್ರೆ ಸುಡ್ತಿತ್ತಲ್ರಿ, ಅದಕ್ಕಲ್ಲಿಗೆ ಅವ್ರಿಗೆ ತೆವಂಗೆ ಇಡಬೇಡ ಅಂತೇಳಿ ಅವ್ರಿಗೆ ಗೊತ್ತಿತ್ತು. ಸುಮ್ಮ ಮಾಡತ್ತಿರ್ರಿ ಅವರು. ನೋಡ್ರಿ ಎಷ್ಟು ಗಟ್ಟಿ ಆಗೈತೆ ಎಣ್ಣೆ ಅಂತೇಳಿ ಅವ್ರಿಗೂ ಇದು ಆಗಾರಿಗ್ಯದ. ಆಮೇಲೆ ತೆವಿ ಒರೆಸಿ ಮಾಡ್ಕ್ಯಾರೆ ನಾನೇ ಹೋಗಿ ನೀರು ಹಚ್ಚೋದು ಅರ್ಬಿ ಇರ್ತದಲ್ರಿ, ಹಿಟ್ಟಿನ ಅರ್ಬಿ, ಅದಕ್ಕೆ ಹೋಗಿ ಅದೇ ತಂದ್ರಿ ನಾನೇ. ಅವ್ರು ಯಾರಿಗೆ ಸಿಗ್ಲಿಲ್ಲ ರೀ, ಅದು ಒಳಗೆ ಹಿಟ್ಟಿನ ಡಬ್ಬ್ಯಾಗಿತ್ತು. ನಾನೇ ಹೋಗಿ ತಂದು ಮಾಡಿ ಇವಾಗ ಹಚ್ಲತ್ತೀನಿ ನೋಡ್ರಿ. ಅಂದ್ರೆ ಜಲ್ದಿ ಆಗ್ತದೆ ರೀ, ಕೈ ಒಂದು ಸ್ವಲ್ಪ ತಡ ಆಗ್ತದ, ರೊಟ್ಟಿ ಹೊತ್ತದ್ರಿ ತಳಗೆ. ನೀರಿನ ಅರ್ಬಿ ಇದ್ರೆ ಹಚ್ಕ್ಯಾರೆ ಜಲ್ದಿ ಇದು ಮಾಡಿ ಮಾಡ್ಲಿಕ್ಕೆ ಬರ್ತದಲ್ರಿ. ಪಟಕನೆ ಹಚ್ಕ್ಯಾರೆ ತೆಗಿಲಿಕ್ಕೆ ಬರ್ತದ್ರಿ. ಕೈಲೇ ಆದ್ರೆ ಒಂದು ಇದು 5-6 ನಿಮಿಷ ಅದಕ್ಕೆ ಹೋಗ್ಬಿಡ್ತೈತ್ರಿ ಕೈಲಿ. ಮತ್ತು ನೀರು ತೊಗೊಳೋದು ಹಚ್ಚೋದು. ಅವರು ಇವಾಗ ಊಟಕ್ಕೆ ಕೇಳತ್ತಿರ್ರಿ ರೊಟ್ಟಿ ಆಗ್ಯಾನಿಲ್ಲ ಅಂತೇಳಿ. ರೊಟ್ಟಿ ಆಗ್ಯಾವ್ರಿ, ಬಾ ಅಂತ ಹೇಳತ್ತಿದ್ರಿ ಅವ್ರಿಗೂ. ಅವರು ರಚ್ಚು ರಾಧಿಕಾ ಅವರು ಎಲ್ಲರೂ ಆಟ ಆಡತ್ತಿರ್ರಿ. ಮನ್ಯಾಗ ಇದ್ದ ಬಳಕ ಇದೇ ಮಾಡ್ಬೇಕಾಗ್ತದ್ರಿ ಡೈಲಿ ನಾವು ರೊಟ್ಟಿ. ಮನೆಯಾಗ ಇರಲಿ ಬಿಡಲಿ ನಾವು ಡೈಲಿ ಅಡುಗೆ ಮಾಡೇಬೇಕ್ರಿ. ಏನ್ರಿ ಇವತ್ತು ಮನ್ಯಾಗ ಇರ್ತೀವಿ, ಅಡುಗೆ ಏನು ಮಾಡೋದು, ಸುಮ್ಮನೆ ನಾಷ್ಟ ಮಾಡಿಬಿಡ್ಬೇಕಂತ ಈ ರೀತಿ ಇಲ್ರಿ. ಮನೆಯಾಗ ಇದ್ರೆ ಭೀ ಅಡುಗೆ ಮಾಡೇಬೇಕ್ರಿ. ಯಾಕಂದ್ರೆ ಮಧ್ಯಾಹ್ನಕ್ಕಂತ ಊಟಕ್ಕೆ ನಾವೇನು ಬಿಸಿದು ಮಾಡಂಗಿಲ್ಲ. ಯಾವಾಗಾರೆ ಊಟ ಮಾಡಂಗಾಯ್ತಂದ್ರೆ ಬಿಸಿದು ಮಾಡ್ತೀವಿ ರೀ. ಮಾಡಲ್ಲ ಅಂತೇಳಿ ಹೇಳಲ್ಲ, ಯಾವಾಗಾರೆ ಊಟ ಮಾಡಂಗಾಯ್ತಂದ್ರೆ ಬಿಸಿದು ಮಾಡ್ತೀವಿ ರೀ ನಾವು. ಈ ಕಡೆ ಅವರು ಪಲ್ಯ ಹಾಕೊಂಡು ಕೂತಿರ್ರಿ. ಇದು ರೊಟ್ಟಿ ತೊಗೋಣ ಒಲ್ಲ ಅಂದ್ರಿ ಅವರು, ಬಿಸಿದೇ ಕೊಡೋ ಅಂತ ಹೇಳತ್ತಿರು. ಅದಕ್ಕೆ ತೆವ್ಯಾಗ ಎಬ್ಸಗತ್ತಿದೆ ಅಲ್ರಿ ಏನಾನ, ಅದ್ರ ಕಲಾಗೆ ಒಂದು ಸ್ವಲ್ಪ ನೆಂದ್ರೆ ಏನಾನ ಇದು ಹಾಕೊಂಡು ಕೂತಿರ್ರಿ ಅವರು ಪಲ್ಯ. ಇಲ್ಲಿ ನೋಡ್ರಿ ಬಿಸಿ ರೊಟ್ಟಿ ತೊಗೊಳೋಣ ಹಾಗೆ ಊಟನೇ ಮಾಡ್ತಾರೆ ಅವರು ಊಟ ಮಾಡೋದು ಹೆಂಗಾರ ಇಲ್ರಿ. ನಮ್ಮ ರಾಧಿಕಾ ರಚ್ಚು ಅಂತ ಅವ್ರು ಕೂಡ ಆಯ್ತು ನಾನು ಉಣ್ತೀನಂತೆ ನಿಂತು ಬಿಡ್ತಾರೆ ರೀ ಅವರು. ಕೂತ್ವಿ ಅಂದ್ರೆ ಅವರು ಊಟ ಯಾಕೆ ಮಾಡಲ್ಯಾಕ ಅವ್ರು ಕೂಡ ಊಟ ಮಾಡೋದ್ರಿ. ನೋಡ್ರಿ ಅಲ್ಲಿ ಊಟ ಮಾಡತ್ತಾರ ನೋಡ್ರಿ ಅವರು ಮಾಮನು. ಅವ್ರದ್ದು ಊಟ ಆಯ್ತಂದ್ರೆ ಅವ್ರಿಗೆ ಆ ಕಡೆ ಕಬ್ಬಿ ನೀರು ಬಿಡೋದು ಅದು ಬಿಡೋದು ಅದ ರೀ ಅವ್ರಿಗೂ. ಜಳಕ ಮಾಡ್ದಂದ್ರೆ ಹೊಸ ಹತ್ತದ್ರಿ ಅವ್ರಿಗೆ ಮುಂಜಾನೆಯಾಗ. ಅದ್ರ ಕಲೆಗೆ ಜಲ್ದಿ ರೊಟ್ಟಿ ಒಣಗಿ ಮಾಡ್ಬೇಕ್ರಿ. ನಾನು ಒಂದು ಸ್ವಲ್ಪ ಲೇಟ್ ಮಾಡ್ದಂದ್ರೆ ಲೇಟ್ ಆಗ್ತದ್ರಿ ನನಗೆ, ಇಲ್ಲ ಜಲ್ದಿ ಆಯ್ತಂದ್ರೆ ಜಲ್ದಿ ಮಾಡ್ತೀನಿ ರೀ ನಾನು. ಯಾಕಂದ್ರೆ ಇತ್ತೀಚೆಗೆ ಥಂಡಿ ಜಾಸ್ತಿ ಆಗೈತೆ ರೀ ನಮ್ಮ ಕಡೆಗೆ. ನಿಮ್ಮ ಕಡೆನೂ ಥಂಡಿ ಜಾಸ್ತಿನೇ ಇದಾವೆ ರೀ, ಎಲ್ಲ ಕಡೆ ಥಂಡಿ ಜಾಸ್ತಿನೇ ಐತಿ.
ಅದಕ್ಕೆಲ್ಲಾಗ ನಾವು ಒಂದು ಸ್ವಲ್ಪ ತಡ ಮಾಡಿ ಹೇಳ್ತಿದ್ದೇವೆ ರೀ. ಥಂಡಿ ಅದ ಅಂತೇಳಿ ಥಂಡಿಗೆ ಅಂಜಿ ತಡ ಮಾಡಿ ಹೇಳತ್ತೀವಿ. ಅದಕ್ಕೆಲ್ಲಾಗೆ ಅಡುಗೆ ಎಲ್ಲ ಒಂದು ಸ್ವಲ್ಪ ಲೇಟ್ ಆಗತ್ತದ ರೀ. ಆಮೇಲೆ ದೌತಿಗೆ ಹೋಗೋದಿತ್ತಂದ್ರೆ ಭೀ ಲೇಟ್ ಮಾಡಿ ಹೇಳ್ತೀವಿ. ಅರ್ಧ ಮಾಡ್ತೀನಿ, ಅರ್ಧ ಇಟ್ಟು ಹೋಗ್ತೀನಿ ರೀ ನಾನು. ಬಾಂಡೆ ಆಮೇಲೆ ಬಟ್ಟೆ ಎಲ್ಲ ಒಗೆದು ಮಾಡಿ ಹೋಗ್ತೀನಿ ರೀ. ಅದ್ರ ಮ್ಯಾಲೆ ಒಂದು ಸ್ವಲ್ಪ ಬಾಂಡೆ ಜಾಸ್ತಿ ಇದ್ದು ಅಂದ್ರೆ ಇಟ್ಟು ಹೋಗ್ತೀನಿ ರೀ, ಕಮ್ಮಿ ಇದ್ದು ಅಂದ್ರೆ ತಿಕ್ಕಿ ಹೋಗ್ತೀನಿ ನಾನು. ಇದು ಮಾಡಂಗಿಲ್ಲ ರೀ. ಇದಿಷ್ಟು ರೊಟ್ಟಿ ಆದ ಬಳಕ ನೋಡ್ರಿ. ಆಮೇಲೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕಲ್ರಿ. ಮನೆಗೆ ಇದ್ದೀನಿ ಅಂದ ಬಳಕ ಅಷ್ಟೇ ಬಿಟ್ಟು ಕುಂದ್ರದಂತ್ರ ಆಗಲ್ಲ. ಅದಕ್ಕೆಲ್ಲಾಗೆ ಇವಾಗ ಬಾಂಡೆ ತಿಕ್ಲಾಗತ್ತೀನಿ ರೀ ನಾನು, ಎಲ್ಲ ಗೊಳೆ ಮಾಡಿಕೊಂಡು. ಇನ್ನು ಅವರು ಊಟದ ಮಾಡತ್ತಾರೆ ರೀ ರಾಯಣ್ಣ ಹತ್ರ. ಆಮೇಲೆ ಅವ್ರದ್ದೆಲ್ಲ ಪ್ಲೇಟ್ ತೊಗೊಂಡು ಮಾಡಿ ತಿಕ್ಬೇಕಂತೇಳಿ ಬಿಟ್ಟೀನಿ ರೀ. ನಾನಂತರೂ ಇವಾಗ ಬಾಂಡೆ ತಿಕ್ಲಾಗತ್ತೀನಿ ರೀ. ಇನ್ನೂ ಊಟ ಇಲ್ಲ, ನಂದು ಏನೂ ಇಲ್ಲ. ಊಟ ಯಾವಾಗ ಆಗ್ತದೇನೋ. ಊಟ ಆದ ಬಳಕೆ ಇದು ನೋಡ್ರಿ, ನೀವಂತ ನೋಡ್ರಿ ಟೈಮ್ ಅಂತ್ರ ಹೆಂಗೆ ನಾವು ಎಷ್ಟು ಲೇಟ್ ಮಾಡ್ತೀವಲ್ಲ ಅಷ್ಟು ಟೈಮ್ ಓಡ್ತದ್ರಿ. ಅವರು ಮಾಮನೂ ಆ ಕಡೆ ನೀರು ಉಣ್ಸಕ್ಕೆ ಹೋದ್ರಿ. ಆಗಳ ಊಟ ಮಾಡತ್ತಿರಲ್ರಿ, ಹಾಗೆ ಬಿಸಿ ಬಿಸಿ ರೊಟ್ಟಿ ಮಾಡೋಣ ಕೊಟ್ಟಿದ್ರಿ ಅವ್ರಿಗೆ. ಉಂಡು ಮಾಡಿ ಅವರು ಆ ಕಡೆ ಹೋದ್ರಿ. ಕಬ್ಬು ಹಚ್ಚದ ರೀ ಇನ್ನೊಂದು ಸ್ವಲ್ಪ, ಅಲ್ಲಿ ಇನ್ನೊಂದು ಸ್ವಲ್ಪ ಇಟ್ಟಾರ ನೋಡ್ರಿ ಕಬ್ಬ. ಅದಿಷ್ಟು ಕಡಿದು ಮಾಡು ಅವ್ರದ್ದು ಹಚ್ಚದ ರೀ. ಅದಕ್ಕೆ ಹಚ್ಬೇಕಂತೇಳಿ ಅವರು ಇದು ಮಾಡತ್ತಿರು. ಆಮೇಲೆ ಮಾಲಕರು ಫೋನ್ ಹಚ್ಕ್ಯಾರೆ ಇದು ಅಂತ ಹೇಳಿದ್ರಿ ಅವ್ರಿಗೆ. ನಿನ್ನೆ ಅದೇನೋ ರಾಗೋಲೇನು ಏನೋ ತೊಗೊಂಬಂದಿರಿ, ಅದು ಒಯ್ದು ಮತ್ತೊಬ್ರು ಮೆಟ್ಗೆ ಮನೆಯಿಂದ ತಂದಿರು, ಅದು ಒಯ್ದು ಕೊಡಕ್ಕೆ ಹೋಗಿರಿ ಅವರು. ಆಟಾಡಿಗೆ ಮಾಲಕರು ಬಂದು ಅವರು ಸಣ್ಣ ಕಬ್ಬಿನ ಬೀಜ ಕಡಿತಾರಲ್ರಿ, ಅದೇ ರೀತಿ ಕಡ್ದು ಇಡಾಕತ್ತಿರ್ರಿ. ಅವರು ಬಂದಿರು. ಅವರು ಬಂದಾರ ಅಂತೇಳಿ ನಾವೇನು ಇದು ಮಾಡಿಲ್ರಿ, ನಮ್ಗೆ ಕೆಲಸ ಇಲ್ಲ ಅಂತೇಳಿ ನಾವು ಸುಮ್ಮ ಕೂತಿಲ್ಲ. ಸುಮ್ಮ ಮಾಡೋದು ಅಂತ್ಯಾರೆ ಮಾಡಿ ಆಮೇಲೆ ನೀವಂತ ಕೂತ್ರ ಆಯ್ತು ಅಂತೇಳಿ ಇದು ಮಾಡೀನಿ ರೀ. ನೀವಂತ ಇರ್ತೇವಂತೆ ಅಂತೀನಿ ರೀ, ಆದ್ರೆ ನೀವಂತ ಇರಂಗಿಲ್ಲ. ಯಾಕಂದ್ರೆ ಚಂತನ ಚುಕ್ಕೊಳಿದ್ದಿ ಮನ್ಯಾಗ ಭಾಂಡೆ ಹಾಕೋದೆ, ಆಮೇಲೆ ಕಸ ಹುಡುಗದೆ. ಹೊಲಸಂತರು ಭಾಳ ಅಂದ್ರೆ ಹೊಲಸು ಮಾಡ್ತಾರೆ ರೀ ಅವ್ರ ಮನೆ. ಜಗಳ ಚಿಪಾಟಿ ಇವೆಲ್ಲ ಹಾಕೋದು ಮಾಡ್ತಾರೆ ರೀ. ಅದಕ್ಕೆ ಚಂತನ ಕಸ ಹುಡುಗೋದು ಭಾಂಡೆ ತಿಕ್ಕೋದು ಇದೇ ಆಗ್ತದ್ರಿ ನನ್ನ ಟೈಮ. ಮನೆಗೆ ಇದ್ದೀನಿ ಅಂತೇಳಿ ಒಂದು ಸ್ವಲ್ಪ ಮಕ್ಕೋದ್ನೂ ಆಗಲ್ಲ, ಏನೂ ಆಗಂಗಿಲ್ಲ ರೀ ನನಗೆ. ಇವಾಗಂತೂ ಬಾಂಡೆ ಇವಿಷ್ಟು ಅದಾವೆ, ಇವಿಷ್ಟು ಬಾಂಡೆ ತಿಕ್ಕಿ ಮಾಡಿ ಬಟ್ಟೆ ನಿರ್ಮದಾಗ ಹಾಕಿಟ್ಟಿನಿ ರೀ. ಬಟ್ಟೆನೂ ಒಗಿಬೇಕು. ಒಟ್ಟು ಬಾಂಡೆ ತಿಕ್ಕಿ ಒಮ್ಮೆಗೆ ತೊಳಿತಿದ್ದ, ಯಾಕಂದ್ರೆ ಅವು ಬಿಸಿಲಿಗೆ ಒಂದು ಸ್ವಲ್ಪ ಒಣಗ್ತಾವೆ ಅಂತೇಳಿ ಇದು ಮಾಡಿದ್ರಿ ನಾನೇ. ಆಮೇಲೆ ಇವಾಗ ನೋಡ್ರಿ ಬಟ್ಟೆ ಒಗ್ಯಾಗತ್ತೀನಿ. ಎಲ್ಲ ಬಾಂಡೆ ತಿಕ್ಕಿ ಮಾಡಿ ಒಳಗೆ ಒಯ್ದಿಟ್ಟು ಆಮೇಲೆ ದವಣ್ಯಾಗ ಡಬಾಕ್ತೀನಿ ರೀ ನಾನು. ತಳಗೆ ಡಬಾಕಂಗಿಲ್ಲ, ದವಣಿ ಒಂದು ಅದಲ್ರಿ, ಅದ್ರ ಕಲಾಗಿ ದವಣ್ಯಾಗ ಡಬಾಕಿ ಮಾಡಿ ಇವಾಗ ಬಟ್ಟೆ ಒಗ್ಯಾಗತ್ತೀನಿ ನೋಡ್ರಿ. ಒಂದು ಗುಂಡಿಗೆ ಬಟ್ಟೆ ಆಗ್ಯಾವ್ರಿ. ಬಾಂಡೆ ತಿಕ್ಕು ಮತ್ತಿಗೆ ನಿರ್ಮದಾಗ ಹಾಕಿಟ್ಟಿದ್ರಿ ನಾನು. ಅದಕ್ಕೆ ನಿರ್ಮದಾಗ ಹಾಕಿಟ್ಟಂದ್ರೆ ಒಂದು ಸ್ವಲ್ಪ ನೆನಿತಾವಲ್ರಿ, ಅದ್ರ ಕಾಲಾಗೆ ಒಂದು ಸ್ವಲ್ಪ ನಿರ್ಮದ ಹಾಕಿ ಮಾಡಿ ಬಟ್ಟೆ ಒಗಿಲಾಯತ್ತೀನಿ ನೋಡ್ರಿ ನಾನು. ಬಟ್ಟೆ ಅಂತೂ ಭಾಳ ಅಂದ್ರೆ ಭಾಳ ಹೊಲಸಾತಾವ ರೀ ಹೊಲದಾಗ. ಯಾಕಂದ್ರೆ ಎಲ್ಲ ಕಡೆ ಮಣ್ಣೆ ಇರ್ತದೆ ಹೊಲದಾಗ. ಕುತ್ರ ಮಣ್ಣು ಹತ್ತದ, ನಿತ್ರ ಮಣ್ಣು ಹತ್ತದ. ಶಾದೂನು ರಚ್ಚುನು ಎಲ್ಲರೂ ಬಟ್ಟೆ ಜಾಸ್ತಿ ಇದ್ದು ನೋಡ್ರಿ ಇವತ್ತಂತೂ. ಮನೆಗಿದ್ದೀನಿ ಅಂತೇಳಿ ನಾನು ಸುಮ್ಮ ಕುಂದ್ರಂಗಿಲ್ಲ ರೀ. ಎಲ್ಲ ಇದ್ದೀವಿ ಇರ್ಲಾರ್ದು ಎಲ್ಲ ಬಟ್ಟೆ ಹಾಕ್ತೀನಿ ರೀ ನಾನು. ಟವೆಲ್ಲ ಆಮೇಲೆ ಲುಂಗಿ ಇವೆಲ್ಲ ಇದ್ದು ರೀ, ಅವೆಲ್ಲ ಒಗ್ಲಿಕ್ಕೆ ಹಾಕಿದ. ನಮ್ಮ ರಾಧಿಕಾ ನೋಡ್ರಿ ಹೆಂಗೆ ಮಾಡತ್ತ ಅಂತೇಳಿ ಆಕಿನೂ ಊಟ ಮಾಡತ್ತಿಳ್ರಿ. ಊಟ ಅವ್ರದ್ದು ಎಲ್ಲ ಊಟ ಆದ ಬಳಿಕ ಮತ್ತು ಇನ್ನಾಗೆ ಜಸ್ಟ್ ಬಾಂಡೆ ತಿಕ್ಕಿನಿ. ಮತ್ತು ಈಗ ಊಟ ಮಾಡ್ತಾರಲ್ರಿ, ಊಟ ಮಾಡೋದಾಗನ ಮತ್ತು ಬಾಂಡೆ ಇಡ್ತಾರೆ ರೀ ಅವರು. ಮತ್ತು ಅವನು ತೊಳಿಬೇಕ್ರಿ. ನಾನು ಊಟ ಮಾಡಬೇಕು, ಇನ್ನೂ ಊಟ ಮಾಡಿಲ್ರಿ. ಮಾಮ ಅಂತೂ ಊಟ ಮಾಡಿ ಹೋಗ್ಯಾರ್ರಿ ಅವರು. ಇವ್ರಿಗೆ ಸಂಭಾಳ್ಸ್ಕೊತ ನಾನೇ ಇದು ಮಾಡ್ಬೇಕ್ರಿ. ಯಾಕಂದ್ರೆ ಆವಾಗ ಇಬ್ಬರೇ ಇರ್ತಿರು. ರಚ್ಚುಗೆ ನಾ ದೌಂತಿಗೆ ಹೋಯ್ತಿದ್ದ, ರಾಧಿಕಾ ಒಬ್ಬಾಕಿ ಆಡ್ತಿಳ್ರಿ. ಇವಾಗ ರಾಯಣ್ಣ ಆಮೇಲೆ ರಾಧಿಕಾ ಆದ್ರಂದ್ರೆ ಆಯ್ತು. ಇಷ್ಟು ಕಚ್ಚಾಡ್ತಾರೆ ರೀ, ಅಷ್ಟು ಕಚ್ಚಾಡ್ತಾರೆ ರೀ, ಭಾಳ ಅಂದ್ರೆ ಭಾಳ ಕಚ್ಚಾಡ್ತಾರೆ ರೀ ಅವ್ರಂತರೂ. ಕೇಳೇ ಬ್ಯಾಡ್ರಿ, ಭಾಳ ಅವ್ರಿಗೆ ಸಂಭಾಳ್ಸೋದೇ ಭಾಳ ಇದು ಅದ ರೀ. ಸುಮ್ಕೆ ಜಗಳ ಮಾಡ್ತಾರೆ ರೀ ಅವರು. ಜಗಳ ಮಾಡೋದು ಆಮೇಲೆ ಇದು ಮಾಡೋದು ಹಾಗೆ ನೋಡ್ರಿ ಅವ್ರಂತರೂ. ಬಟ್ಟೆ ಇದು ನಾವು ಅವಾಗೆಲ್ಲ ವಾಷಿಂಗ್ ಮಿಷಿನ್ದಾಗ ಹಾಕ್ತಾರೆ ರೀ ಸಿಟಿಗಳ್ದಾಗ. ನಮ್ಮ ಹೊಲ್ಗಳ್ದಾಗ ನೋಡ್ರಿ ಈ ರೀತಿ ನಾವು ಕೈಲಿ ಎತ್ತೆತ್ತಿ ಬಡಿಯೋದ್ರಿ ಅವಕ್ಕೆ ಬಟ್ಟೆಗೆ. ಬಟ್ಟೆ ಹಾಗಂದೆ ಜಲ್ದಿ ಹರಿತಾವ್ರಿ ನಮ್ಮ ಬಟ್ಟೆ. ಅದ್ರ ಕಾಲಾಗಿ ವಾಷಿಂಗ್ ಮಿಷಿನ್ಗೆ ನಮ್ಗಂತ್ರ ಅದು ಯೂಸ್ ಮಾಡೋಕ್ಕೂ ಬರಲ್ಲ. ಆಮೇಲೆ ಅದು ನಾವು ನೋಡಿಲ್ಲ ನೋಡ್ರಿ ಹೆಂಗೆ ಬಟ್ಟೆ ತೊಳಿತಾರಂತೇಳಿ. ಕೈಲೇನೆ ತೊಳೆದು ಗೊತ್ತದ್ರಿ ನಮ್ಗೆ. ಎತ್ತಿ ಕುಕ್ಕುರ್ಸೋದು, ಆಮೇಲೆ ಎತ್ತೆತ್ತಿ ಬಡಿಯೋದು, ಸಾಬೂನು ಹಚ್ಚೋದು, ಇದಿಷ್ಟೇ ಗೊತ್ತದ್ರಿ. ತಳಗೆ ಬುರಾಸ್ ತಿಕ್ಕೋದು ಅದಂತ್ರ ಬರಂಗಿಲ್ಲ ರೀ ನಮ್ಗೆ. ಹಳ್ಳಿಗಳ್ದಾಗ ಈ ರೀತಿ ಬಟ್ಟೆ ಒಗೆದ್ರೆ ಸ್ವಚ್ಛ ಆಗ್ತಾವೆ ಬಿಡ್ರಿ. ವಾಷಿಂಗ್ ಮಿಷನ್ದಾಗ ಏನು ಸ್ವಚ್ಛ ಆಗ್ತಾವೆ. ಇದು ಹಿಂಗೆ ಸಾಬೂನು ಹಚ್ಚೋದು, ಆಮೇಲೆ ಬುರಾಸ್ಲೆ ಒಂದು ಸ್ವಲ್ಪ ಭಾರ ಹಾಕಿ ತಿಕ್ಕಿದೆವು ಅಂದ್ರೆ ಸ್ವಚ್ಛ ಆಗ್ತಾವ್ರಿ ಬಟ್ಟೆ. ಅದೇ ಬಾಯಾಗ ಆಮೇಲೆ ಕ್ಯಾನಲ್ದಾಗ ಆಮೇಲೆ ಹಳದಾಗ ಬಟ್ಟೆ ಒಗಿಲಾಕ ಹೋಲ್ರಿ. ವಾಷಿಂಗ್ ಮಿಷಿನ್ದಾಗ ಬಟ್ಟೆ ಅದಕ್ಕೆ ಬೇಕ್ರಿ, ಅಷ್ಟರಿಂದ ಅಷ್ಟು ಸ್ವಚ್ಛ ಆಗ್ತಾವ್ರಿ ನಮ್ಮ ಬಟ್ಟೆ. ಹಂಗೆ ಹಳದಾಗತ್ತ ನೀರಿದ್ದು ಅಂದ್ರೆ. ಇಲ್ಲಿ ಮನ್ಯಾಗ ಆದ್ರೆ ಭೀ ನೋಡ್ರಿ ಈ ರೀತಿ ಎತ್ತೆತ್ತಿ ಬಟ್ಟೆ ಬಡಿತೇವಲ್ರಿ ನಾವು. ಅದಕ್ಕಾಗಿ ಹೊಲಸು ಎಲ್ಲ ಕಿತ್ತು ಹೋಗ್ಬಿಡ್ತೈತ್ರಿ. ಸಾಬೂನು ಪುಡಿಯಾಗ ಸುಡು ನೀರ್ನಾಗ ಒಂದು ಸ್ವಲ್ಪ ನಿರ್ಮದಾಗ ಹಾಕ್ಯಾರೆ ಇಟ್ಕೆರೆ ನೆನೆದ ಬಳಕ ಆಮೇಲೆ ಬಟ್ಟೆ ಒಗಿಬೇಕ್ರಿ. ಭಾಳ ಅಂದ್ರೆ ಭಾಳ ಸ್ವಚ್ಛ ಆಗ್ತಾವು. ನಿಮಗೆ ನೀವು ಹೆಂಗೆ ಒಗಿತೀರಿ ಮನ್ಯಾಗ ಕಮೆಂಟ್ ಮಾಡಿ ತಿಳಿಸ್ರಿ. ಯಾರ್ಯಾರು ಮನ್ಯಾಗ ಹೆಂಗೆ ಒಗಿತೀರಿ ಅಂತೇಳಿ. ನಾವಂತ್ರ ನೋಡ್ರಿ ಈ ರೀತಿ ನಾವು ಬಟ್ಟೆ ಒಗಿತೇವೆ ನೋಡ್ರಿ.
ತೆಳಗೆ ಒಂದು ಕಲ್ಲು ಇರ್ತದೆ ರೀ, ಕಲ್ಲಿನ ಮೇಲೆ ಈ ಥರ ಬಟ್ಟೆ ಒಗಿತೇವೆ ರೀ ನಾವು. ಕಲ್ಲೇ ಇರಲಿ ಪರ್ಶಿನೇ ಇರಲಿ ಏನೇ ಇರಲಿ ಇದೇ ರೀತಿ ಬಟ್ಟೆ ಒಗಿಬೇಕು ರೀ. ಬಟ್ಟೆ ಒಗೆದು ಮಾಡಿ ಕಸ ಹುಡುಗಿ ಇವಾಗ ನೋಡ್ರಿ ಫ್ರೆಂಡ್ಸ್ ಜಸ್ಟಿನಾಗೆ ಊಟ ಮಾಡಿದ್ರಿ. ಊಟ ಮಾಡ್ಕ್ಯಾರೆ ಮತ್ತೆ ಅಲ್ಲಿ ಹೋಗಿ ಸ್ಟಾರ್ಟ್ ಮಾಡಿ ನೋಡ್ರಿ. ಬಾಂಡೆ ಆಮೇಲೆ ಬಟ್ಟೆ ಎಲ್ಲ ಒಗ್ಯೋದ್ರಾಗ ಸಾಕೈತ್ರಿ. ಟೈಮ್ ಬಂದುಬಿಟ್ಟು ಎಷ್ಟಾಗ್ಯದಂದ್ರೆ ಟೈಮ್ ಎಷ್ಟಾಗೈತೇನ್ರಿ, ಟೈಮ 11:03 ಆಗೈತೆ ನೋಡ್ರಿ. ಇವಾಗ ಊಟ ಮಾಡಿ ನೋಡ್ರಿ. ನಾನು ಎಲ್ಲ ಕೆಲಸ ಮಾಡೋದ್ರಾಗ ಟೈಮೇ ಆಯ್ತು ರೀ. ಇವಾಗೆಲ್ಲ ಆಯ್ತು ರೀ. ಕಸ ಇಟ್ಟು ಹುಡುಗ್ಬೇಕ್ರಿ, ಇದಿಟ್ಟು ಊಟ ಮಾಡಿ ಹುಡುಗ್ಬೇಕಂತ ನಾನೇ ಬಿಟ್ಟೀನಿ ರೀ. ಒಳಗಿಂದ ಹುಡುಗ್ಬೇಕ್ರಿ, ಹೊರಗಿಂದ ಹುಡುಗಿನಿ. ಇದೆಷ್ಟು ಹುಡುಗದಂದ್ರೆ ಆಯ್ತು ನೋಡ್ರಿ ಕೆಲಸ ಎಲ್ಲ. ಕೆಲಸ ಆಗ್ಯದ ಅನ್ನೋದ್ರೆ ಮತ್ತು ಈಗ ಅವ್ರು ನೀರು ಹಚ್ಚಿ ಚಾಲು ಮಾಡಿದ್ರೆ ಕುಡಿಯೋಕೆ ನೀರು ತುಂಬೇಕ್ರಿ. ಕುಡಿಯೋಕೆ ನೀರು ಖಾಲಿ ಆಗ್ಯಾವ. ಕುಡಿಯೋಕೆ ನೀರನ್ನು ತುಂಬೇಕ್ರಿ. ಇವಾಗ ಟೈಮ್ ಅಂತ ಹೇಳಕ್ಕೆ ಬರಲ್ಲ ರೀ. ಚಾಂತನೇ ಯಾವಾಗ ನೀರು ಚಾಲು ಮಾಡ್ತಾರೆ, ಯಾವಾಗ ಲೈಟ್ ಹೋಗ್ತಾವ ಅಂತೇಳಿ. ಲೈಟ್ ಇರೋದ್ರಾಗ ನೀರು ತುಂಬ್ಕೋಬೇಕಲ್ರಿ. ಅದ್ರ ಕಲೆಗೆ ಅವ್ರು ಚಾಲು ಮಾಡೋಣ ತುಂಬ್ಕೋತೀನಿ ರೀ ನಾನು. ಅವರು ಕಬ್ಬಿಗೆ ನೀರು ಬಿಡ್ತಾ ಅಂದಾರ. ಈಗ ಸಣ್ಣ ಕಬ್ಬು ಹಚ್ಚಾರ್ರಿ ಮನೆ. ಒಂದಿಷ್ಟು ಒಂದು ಗೇಣ 2 ಗೇಣನಷ್ಟು ನಾಟಿಗೆ ಇದ್ದಾವ್ರಿ. ಅವನು ಮನೆ ಕಬ್ಬನಾಗ ಕಸ ತೆಗ್ದೇವಲ್ರಿ, ಅದೇ ಕಬ್ಬನಾಗ ಅದು ಕಬ್ಬನಾಗ ನೀರು ಬಿಡ್ತಾರೆ ರೀ. ಫ್ಲಾಟ್ ಆಗ್ಯವು, ಒಂದು ಜರ ಫ್ಲಾಟ್ ಆಗ್ಯಾವ ರೀ ಕಬ್ಬುಗಳು. ಅಲ್ಲಿ ಒಂದು ಜರ ಅಗಿ ಹಚ್ಚವ್ರ ರೀ. ಅವರು ಕಬ್ಬು ಕಡ್ದು ಅಗಿ ಹಚ್ಲತ್ತಾರ ರೀ. ಅದಕ್ಕೆಲ್ಲಾಗ ನೀರು ಬಿಡೋಣ, ನಾನು ನೀರು ತುಂಬ್ಕೋತೀನಿ ರೀ. ಇಲ್ಲೇ ಚಾಲು ಐತಿ, ಇಲ್ಲಿ ತುಂಬ್ಕೋತೀನಿ, ಅಲ್ಲಿ ಚಾಲು ಐತೆ ಅಲ್ಲಿ ತುಂಬ್ಕೋತೀನಿ ರೀ. ಸದ್ಯಕ್ಕೆ ಇವತ್ತಿನ ವ್ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮತ್ತೆಲ್ಲರಿಗೂ ನೋಡೋ ಸಿಗ್ತೀನಿ. ವಾ ಯಾರು ಬರ್ತಾರ? ಅಯ್ಯೋ ಇಲ್ಲಿ ನೋಡ್ರಿ. ನೋಡ್ರಿ ಇಲ್ಲಿ ನಮ್ಮ ಮಾಲಕರು ಇಲ್ಲಿ ರಶ್ಮಿ ಅಂತೇಳಿ ಬರ್ದಾರತ್ರಿ. ಆಕಿನ ಹೆಸರು ರಚನಾ ಅದಲ್ರಿ, ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ರಶ್ಮಿ ಅಂತೇಳಿ ಹೆಸರು ಬರ್ದಾರ್ರಿ. ಅವರು ರಚ್ಚುಗ್ರಿ ಮಾಲಕ್ ಬರ್ದಾರ ಅಂತ ಹೇಳತ್ತಾಳ ನೋಡ್ರಿ ಆಕಿನು. ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಮತ್ತೆಲ್ಲರಿಗೂ ಮುಂದೆ ಸಿಗ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್ ಬಾಯ್. ಹೆಂಗೆ ರಚು ಬಾಯ್ ಅನ್ಬೇಕು. ಬಾಯ್.